ಮುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕೊಳೆತ ನೀರೇ ಆದಿವಾಸಿಗಳಿಗೆ ಆಸರೆ. ಹುಳುಯುಕ್ತ ನೀರು ಕುಡಿಯುವ ದುಸ್ಥಿತಿ. ಮರಳುಕಟ್ಟೆ ಬಿ ಕಾಲೋನಿ ಜನರ ಗೋಳು ಕೇಳುವವರೇ ಇಲ್ವೇ? ಪಿರಿಯಾಪಟ್ಟಣ ತಾಲೂಕಿನ ಗಡಿಭಾಗದಲ್ಲಿರುವ ಮುತ್ತೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮರಳುಕಟ್ಟೆ ಹಾಡಿ ಬಿ ಕಾಲೋನಿಯಲ್ಲಿರುವ ಆದಿವಾಸಿಗಳು ಮರದ ಎಲೆಗಳಿಂದ ಉದುರಿ ಕೊಳೆತ ನೀರಿನಿಂದಲೇ ತಮ್ಮ ಬವಣೆ ತೀರಿಸಿಕೊಳ್ಳುತ್ತಿರುವ ಪರಿಸ್ಥಿತಿ ಎದುರಾಗಿರುವುದನ್ನು ಕಾಣಬಹುದಾಗಿದೆ. ಮರಳುಕಟ್ಟೆ ಬಿ ಕಾಲೋನಿಯಲ್ಲಿ ಜೈನ ಕುರುಬ ಜನಾಂಗಕ್ಕೆ ಸೇರಿದ 110 ಕುಟುಂಬ ಹಾಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಮರಳುಕಟ್ಟೆ ಹಾಡಿಗೆ ಕಿರು ನೀರಾವರಿ ಯೋಜನೆ ಅಡಿಯಲ್ಲಿ ನಲ್ಲಿಗಳನ್ನು ಒದಗಿಸಿದ್ದು, ಪಕ್ಕದಲ್ಲಿರುವ ಬಿ ಕಾಲೋನಿಗೆ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರಿನ ಸಂಪರ್ಕ ನೀಡದೇ ಇರುವುದರಿಂದ ತೋಡಿಕೊಂಡು ತೆರೆದ ಬಾವಿಯಿಂದ ಕಾರಣ ಅರಣ್ಯದಿಂದ ಬಂದ ಮರದ ಎಲೆ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಗಾಳಿಯಲ್ಲಿ ಹಾರಿ ಬಂದು ಸೇರುತ್ತಿರುವುದರಿಂದ ಒಳಗೆ ನೀರಿನಲ್ಲಿ ಕೊಳೆತು ನೀರಿನ ಬಣ್ಣವನ್ನ ಬದಲಾಗಿ ಹುಳುಗಳು ವೃದ್ಧಿಯಾಗ್ತಾ ಇದೆ. ಇಲ್ಲಿನ ಜನರು ಈ ನೀರನ್ನ ಅವಲಂಬಿಸಿಕೊಂಡಿದ್ರೂ ಸಹ ಒಂದೆರಡು ದಿನಗಳಲ್ಲಿ ಅಕ್ಕಪಕ್ಕದ ಕೆರೆ ಕಟ್ಟೆಗಳು ಒಣಗಿ ಬತ್ತಿ ಹೋಗಿರುವುದರಿಂದ ಈ ತೋಡಿದ ತೆರೆದ ಬಾವಿಯಲ್ಲೂ ನೀರು ಹಿಂಗಿ ಹೋಗುತ್ತಿರುವುದು ಹೆಚ್ಚಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಅನೇಕ ಬಾರಿ ತರಲಾಗಿದ್ರೂ ಸಹ ಇಲ್ಲ ಸಲ್ಲದ ಕಾರಣಗಳನ್ನ ಹೇಳುತ್ತಾ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ನಾವು ನೀರಿಲ್ಲದೆ ನರಕ ಯಾತನೆ ಅನುಭವಿಸುತ್ತಿದ್ದೇವೆ. ಕೂಡಲೇ ಸಚಿವರಾದ ಕೆ ವೆಂಕಟೇಶ್ ರವರು ಮಧ್ಯಪ್ರವೇಶಿಸಿ ಕುಡಿಯುವ ನೀರಿನ ಸೌಲಭ್ಯ ದೊರಕಿಸಿ ನಮಗಾಗುತ್ತಿರುವ ತೊಂದರೆಯನ್ನ ತಪ್ಪಿಸಬೇಕೆಂದು ಅನಿಲ್ ಕುಮಾರ್ ಮತ್ತು ಶ್ರುತಿ ಮನವಿ ಮಾಡಿಕೊಂಡಿದ್ದಾರೆ. ವರದಿ HD ರಮೇಶ್, ಪಿರಿಯಾಪಟ್ಟಣ. ನಾನು ಮರಳುಕಟ್ಟೆ ಹಾಡಿ ನಿವಾಸಿ, ಜೇನು ಕುರುಬ ಪಂಗಡಕ್ಕೆ ಸೇರಿದವನಾಗಿದ್ದೀನಿ. ನಮ್ಮ ಹಾಡಿಯಲ್ಲಿ ಸುಮಾರು 110ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದೆ. ನಮ್ಮಲ್ಲಿ ಬಂದು ಈಗ ನೀರಿನ ಸಮಸ್ಯೆ ತುಂಬ ಕಾಡ್ತಾ ಇದೆ. JJMಯಿಂದ 2 ಟ್ಯಾಂಕ್ಗಳು ಕೂಡ ರೆಡಿಯಾಗಿ ಬೋರ್ ಎಲ್ಲ ತೆಗೆದಿದ್ದಾರೆ. ಆದರೆ ನೀರು ಯಾವುದೇ ಕಾರಣಕ್ಕೂ ಟ್ಯಾಂಕು ತುಂಬಿಸ್ತಾ ಇಲ್ಲ, ಬಿಟ್ಕೊಡ್ತಾ ಇಲ್ಲ. ನಾವು ಪಂಚಾಯತಿಗೂ ಮನವಿ ಮಾಡಿದ್ದೀವಿ, ಹಾಗೆ ಸಮಾಜ ಕಲ್ಯಾಣ ಇಲಾಖೆಗೂ ಮನವಿ ಮಾಡಿದ್ದೀವಿ. ನಮ್ಮ ಮನವಿಗೆ ಯಾವ ರೀತಿ ಅವರು ಸ್ಪಂದಿಸ್ತಾ ಇಲ್ಲ. ದಿನ ಎಲ್ಲ ಕೂಲಿ ಕೆಲಸಕ್ಕೆ ಹೋಗೋರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಡಬೇಕು. ಮನೆಗೆ ಕುಡಿಯೋಕ್ಕೆ ಕೂಡ ಯೋಗ್ಯವಾದ ನೀರು ಸಿಗ್ತಾ ಇಲ್ಲ. ತುಂಬ ಅದರಲ್ಲಿ ಏನೇನು ಇದೆ ಗೊತ್ತಿಲ್ಲ. ಮನೆಯಲ್ಲಿ ಮಕ್ಕಳು ಮರಿ, ಬಾಣಂತಿಯರು, ವಯಸ್ಸಾದವರು ಎಲ್ಲ ಇರೋದ್ರಿಂದ ಏನೇ ತೊಂದರೆ ಆದರೂ ನಾವೇ ಅನುಭವಿಸ್ಬೇಕಾಗುತ್ತೆ. ನಮಗೆ ಯಾವುದೇ ಸೂಕ್ತ ರೀತಿ ಕ್ರಮ ಕೂಡ ಕೈಗೊಳ್ತಾ ಇಲ್ಲ. ಬರೀ ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ಈಗ ಕಾಲ ತಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೂ ಇತ್ತೀಚೆಗೆ ಮಳೆ ಬರೋಕ್ಕೆ ಶುರು ಆಗಿದೆ. ನಾವು ಮಳೆ ನೀರನ್ನ ಕೂಡ ಕುಡಿಯೋ ಥರ ಪರಿಸ್ಥಿತಿ ಆಗಿದೆ. ಎಲ್ಲ ಅಂತರ್ಜಲನೇ ಬತ್ತೋಗಿರೋದ್ರಿಂದ ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಮಗೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಂಡು ನಮಗೆ ಆದಷ್ಟು ಬೇಗ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮರಳುಕಟ್ಟೆ ಆಡಿ ನಮಗೆ ನೀರಿಗೆ ತುಂಬ ತೊಂದರೆ. ಬಾವಿ ನೀರಲ್ಲಿ ಕೆಲಸ ಬಿಟ್ಟು ಬಂದು ಇಲ್ಲಿ ನೀರು ನೋಡಿದ್ರೆ ನೀರಿರೋದಿಲ್ಲ, ಕೆಸರು. ಮಳೆಯಲ್ಲಿ ಭಾರಿ ತೊಂದರೆ ಇದ್ದಾವೆ. ಮತ್ತು ಬೀದಿಂದ ಅಲ್ಲಿ ತೊಗೊಂಡು ಬರೋಕ್ಕೆ ಹೋದರೆ ಅಲ್ಲಿ ನೀರಿರೋದಿಲ್ಲ. ಮಕ್ಕಳಿಗೆಲ್ಲ ಭಾರಿ ಹಿಂಸೆ, ಸ್ನಾನ ಮಾಡೋಕ್ಕೆಲ್ಲ. ಹಂಗಾಗಿ ಸ್ವಲ್ಪ ನೀರಿಗೆ ಎಲ್ಲ ಹಿಂಸೆ ಎಡಗಿ ಬಿದ್ದರೆ ಮಕ್ಕಳು ಅದನ್ನು ಹಿಂಸೆ ಆಯ್ತದೆ. ಮತ್ತು ಅಲ್ಲಿ ಹೋಗಿ ಸೈಡಲ್ಲಿ ನಿಂತ್ಕೊಂಡು ಎಳೆಯೋಕ್ಕೂ ಆಗೋದಿಲ್ಲ ನೀರು. ಮತ್ತು ಹುಳು ಜಾಸ್ತಿ ಇದೆ. ಎಲೆದು ಬಿದ್ದು ಅದು ಬೇರೆ ಕರಗಿದಂಗೆ ಆಗಿ ಶೀತ, ಕೆಮ್ಮು ಎಲ್ಲ ಮಕ್ಕಳಿಗೆ ಭಾರಿ ತೊಂದರೆ. ನೀರು ಕಾಯಿಸಿ ಕುಡಿಯೋದನ್ನ ಹಿಂಸೆನೇ. ನೀರು ಕಾಯಿಸಿದ್ರೇ ಒಂಥರ ಇದು ನೂರ ಬರ್ತದೆ. ಮತ್ತು ಇದು ಬಾವಿ ಕೆಳಗಡೆ ಸೈಡಲ್ಲೆಲ್ಲ ಹೋದರೆ ಎಲ್ಲ ಹಿಡಿದು ಬೀಳ್ತಾ ಇರ್ತದೆ ಮಣ್ಣು. ಮತ್ತು ನಾವು ಈ ಟೈಮಲ್ಲಿ ಅಂತೂ ನಮಗೆ ಭಾರಿ ಹಿಂಸೆ ನೀರ್ದು. ಇದು ಎಲೆದು ಕರಗಿ ಒಂಥರ ಕಲರ್ ಬರ್ತದೆ. ಹಂಗಾಗಿ ಶೀತ, ಮಕ್ಕಳಿಗೆ ಕೆಮ್ಮು ಎಲ್ಲ ಹಿಡಿದು ಈ ಟೈಮಲ್ಲಂತೂ ಸಖತ್ ಹಿಂಸೆ ನಮಗೆ ಅಂತ.